ಓಂ ಪರಬ್ರಹ್ಮ ಪರಂಜ್ಯೋತಿ ಪರಂ ವಿಷ್ಣು ಪರಂ ಶಕ್ತಿ ಪರಮೇಶ್ವರ ಶ್ರೀ 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 ಹಿಮಗಿರಿವಾಸ ಈಶ್ವರಾಯ ನಮಃ. ಈಶ್ವರಾಯ ನಮಃ. ಈಶ್ವರಾಯ ನಮಃ. ಓಂ ಶ್ರೀ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮೇಶ್ವರ ಸ್ವರೂಪವಾದಂತಹ ಸಭೆಗೆ ನಮಸ್ಕಾರಗಳು. ನಾವು ವಾಸಿಸುತ್ತಿರುವ ಪ್ರಪಂಚ ಒಂದು ಮಹಾಸಮುದ್ರವಾದರೆ ಸುಖ ದುಃಖ ಎನ್ನುವ ಭಾವನೆಗಳು ತೆಪ್ಪವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿರುವ ಪ್ರವಾಹಗಳು. ನಾವು ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ ಸಮಚಿತ್ತವನ್ನು ತುಂಬಿಕೊಂಡು ಯಾವುದೇ ಆಮಿಷಗಳಿಗೆ ಒಳಗಾಗದಿದ್ದರೆ ಈ ಸುಖ ದುಃಖ ಎನ್ನುವ ಪ್ರವಾಹಧಾರೆಗಳು ಹೃದಯವನ್ನು ಪ್ರವೇಶಿಸಲಾರದು. ನಮ್ಮ ಮನಸ್ಸಿನ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಾರದು. ಮನಸ್ಸನ್ನು ನೋಯಿಸಲೂಲಾರದು. ಒಂದು ವೇಳೆ ಅವೇನಾದರೂ ನಮ್ಮ ಮನಸ್ಸನ್ನು ಪ್ರವೇಶಿಸಿದರೆ ಆ ಮೂಲಕ ಮನಸ್ಸು ಮಾನಸಿಕ ಅಶಾಂತಿಗೆ ತಳ್ಳಲ್ಪಡುತ್ತದೆ. ಆದ್ದರಿಂದ ಒಮ್ಮೆ ನಮ್ಮ ಮನಸ್ಸು ಸಮಚಿತ್ತವನ್ನು ಸಾಧಿಸುವುದು ಹೇಗೆ ಎಂದು ಕಲಿತರೆ, ಒಮ್ಮೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸಮಚಿತ್ತದಿಂದ ತರಬೇತಿಗೊಳಿಸಿಕೊಂಡರೆ ಇಡೀ ಪ್ರಪಂಚ ನಮ್ಮ ಮೇಲೆ ದಂಡೆತ್ತಿ ಬಂದು ಸುಖ ದುಃಖಗಳೆಂಬ ಮುಷ್ಟಿಯಿಂದ ನಮ್ಮನ್ನು ಗುದ್ದಿದರೂ ನಾವು ಹಿಂತಿರುಗಿ ಓಡಿ ಹೋಗುವುದಿಲ್ಲ. ಧೈರ್ಯದಿಂದ ಎದುರಾಗಿ ನಿಂತು ಪ್ರಪಂಚವನ್ನೇ ನಿಭಾಯಿಸಬಲ್ಲೆವು. ಇದರಲ್ಲಿ ಯಾವುದೇ ಸಂದೇಶ ಅಥವಾ ಅನುಮಾನ ಬೇಡವೇ ಬೇಡ. ಇಲ್ಲಿಯವರೆಗೆ ಸಮಚಿತ್ತವನ್ನು ಕುರಿತಾಗಿ ಕೇಳುತ್ತಲೇ ಬಂದಿದ್ದೇವೆ. ಸಮಚಿತ್ತ ಕಣ್ಣಿಗೆ ಕಾಣುವಂಥದ್ದಲ್ಲ, ಮನಸ್ಸಿನಲ್ಲಿ ಮೂಡುವ ಭಾವನೆ. ಸಮಚಿತ್ತ ಹೇಗಿರುತ್ತದೆ? ಅದನ್ನು ನಾವು ಹೇಗೆ ರೂಪಿಸಿಕೊಳ್ಳಬಲ್ಲೆವು? ಸಾಧಕನಿಗೆ ಅನುಭವಗಳು ಹೇಗೆ ಉಂಟಾಗುತ್ತದೆ ಎನ್ನುವ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತದೆ. ತಣ್ಣನೆಯ ಶುದ್ಧ ನೀರು ಎಷ್ಟು ಪರಿಶುದ್ಧವಾಗಿರುತ್ತದೆಯೋ ಸಮಚಿತ್ತ ಕೂಡ ಅಷ್ಟೇ ಪರಿಶುದ್ಧವಾಗಿರುತ್ತದೆ. ಬಿರು ಬಿಸಿಲಿನಲ್ಲಿ ನಡೆಯುತ್ತಿರುವಾಗ ಯಾರಿಗಾದರೂ ಕುಡಿಯಲು ಸಿಹಿ ನೀರಿನ ಚಿಲುಮೆ ದೊರೆತರೆ ಎಷ್ಟು ಸಂತೋಷ ತೃಪ್ತಿ ಹೊಂದುತ್ತೇವೆಯೋ, ಹಾಗೆಯೇ ಸುಖ ದುಃಖಗಳಿಂದ ಮನಸ್ಸನ್ನು ದೂರವಾಗಿರಿಸಿಕೊಂಡು ಸಮಚಿತ್ತವನ್ನು ಹೊಂದಿದವನು ಕೂಡ ನೆಮ್ಮದಿಯನ್ನು ಹೊಂದುತ್ತಾನೆ. ಸಮಚಿತ್ತದ ಸ್ಥಿತಿ ತಲುಪಿದ ನಂತರ ಬೇಸಿಗೆಯ ಬಿಸಿಲಿನಲ್ಲಿ ತಂಪಾದ ಚಪ್ಪರದ ಕೆಳಗೆ ಆರಾಮವಾಗಿ ಸುಖವಾಗಿ ನೆಮ್ಮದಿಯಿಂದ ಕುಳಿತ ಹಾಗೆ ಇರುತ್ತದೆ. ರಾಗ ಮತ್ತು ದ್ವೇಷ ಎನ್ನುವುದು ನಾನು ಎನ್ನುವ ಅಹಂಗೆ ಮಕ್ಕಳಿದ್ದಂತೆ. ಸಮಚಿತ್ತದಿಂದ ನಾನು ಎನ್ನುವ ಅಹಂಕಾರ ನಶಿಸುತ್ತದೆ. ರಾಗ ದ್ವೇಷಗಳು ಕೂಡ ಆಗ ನಶಿಸದೆ ಬೇರೆ ದಾರಿ ಇಲ್ಲ. ಈ ರಾಗ ದ್ವೇಷಗಳು ಮನಸ್ಸಿನಿಂದ ಅದೃಶ್ಯವಾದ ನಂತರ ಅವು ನಮ್ಮ ಜೀವನದಲ್ಲಿ ಸೃಷ್ಟಿಸಿದ ವಿಕೃತಿಗಳು ಹಾಗೂ ಅವುಗಳ ಪ್ರಭಾವಗಳು ಕೂಡ ನಶಿಸಿ ಹೋಗುತ್ತದೆ. ಅಷ್ಟೇ ಅಲ್ಲ, ಒಬ್ಬ ಮನುಷ್ಯನನ್ನ ಅನಂತವಾಗಿ ವ್ಯಾಪಿಸಿರುವ ನಾನು ಎನ್ನುವ ಅಹಂಕಾರವು ಸಂಪೂರ್ಣವಾಗಿ ನಾಶವಾಗುತ್ತದೆ. ಈ ರೀತಿಯಾಗಿ ಸಮಸ್ತ ಅಹಂಕಾರವು ನಶಿಸಿದ ನಂತರ ಈ ನಾನು ಎಂದರೆ ಏನು, ನಾನು ಯಾರು ಎನ್ನುವ ಸತ್ಯಾನ್ವೇಷಣೆಗೆ ದಾರಿಗಳು ತೆಗೆದುಕೊಂಡು ಸತ್ಯದ ಹುಡುಕಾಟ ನಡೆಯುತ್ತದೆ. ಶ್ರೀಕೃಷ್ಣನು ಈ ವಿಷಯವನ್ನು ಗೀತೆಯಲ್ಲಿ ಉಲ್ಲೇಖಿಸುತ್ತಾ ತನಗುಂಟಾದ ಆಶ್ಚರ್ಯವನ್ನು ಈ ರೀತಿ ಪ್ರಕಟಪಡಿಸಿದ್ದಾನೆ. ಅರ್ಜುನ, ನೀನೇ ಯೋಚಿಸು, ಇದು ಎಂತಹ ಕರುಣಾಜನಕ ಸ್ಥಿತಿ. ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸುವಂತಹ ಸಮಚಿತ್ತವನ್ನು
ನಾನು ನಿನಗೆ ಪ್ರಸಾದಿಸಿದರೂ ನೀನು ಅಂತಹ ಅದ್ಭುತವಾದ ವಿಷಯವನ್ನು ನಿರ್ಲಕ್ಷಿಸಿ ಸಮಚಿತ್ತವನ್ನು ಪಡೆಯಲಾಗುತ್ತಿಲ್ಲ. ಜೀವನವನ್ನು ನಿರ್ದಿಷ್ಟವಾಗಿ ನಿಲ್ಲಿಸಿಕೊಳ್ಳಲು ನಿನ್ನಿಂದ ಆಗುತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬೋಧಿಸಿದ ವಿಷಯವನ್ನು ಅರ್ಥ ಮಾಡಿಕೊಂಡು ಸಮಚಿತ್ತವನ್ನು ಹೊಂದಿದವರು ಇದ್ದಾರೆ. ಆದರೆ ಅವರುಗಳು ಸಮಚಿತ್ತದಿಂದ ಸಿಗುವಂತಹ ಮಾನಸಿಕ ತೃಪ್ತಿ ಮತ್ತು ಪೂರ್ಣಾನಂದವನ್ನು ತಮ್ಮೊಳಗೆ ತಾವೇ ಅನುಭವಿಸುತ್ತಿರುತ್ತಾರೆ ವಿನಃ ಅದರ ಪ್ರಯೋಜನಗಳ ಹಾಗೂ ವಿಶಿಷ್ಟತೆಯನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಎಲ್ಲರೂ ಸಮಚಿತ್ತ ಸಾಧಿಸಿದ್ದೇ ಆದರೆ ಸಾಮಾನ್ಯರು ಕೂಡ ಪೂರ್ಣ ವ್ಯಕ್ತಿಗಳಾಗಿ ರೂಪುಗೊಂಡರೆ ಆಗ ಪ್ರಪಂಚ ನಿರ್ಮಲವಾಗಿರುತ್ತದೆ. ಆದರೆ ನಮ್ಮಲ್ಲಿ ಹೆಚ್ಚು ಜನ ಮನಃಶಾಂತಿಗಾಗಿ ಹಂಬಲಿಸುತ್ತಾ ಇರುತ್ತಾರೆ ವಿನಃ ಸಂಕಟದಲ್ಲಿ ಇರುವಂತಹ ವ್ಯಕ್ತಿಗಳು ಆ ವೇದನೆಯಲ್ಲಿ ಬಳಲುತ್ತಾರೆ ಆಗಲಿ ಈ ಸಮಚಿತ್ತ ಸಾಧನೆಯ ಬಗ್ಗೆ, ಅದರ ಪ್ರಯೋಜನಗಳ ಬಗ್ಗೆ, ಅದರಿಂದ ಹೇಗೆ ತನಗೂ ಹಾಗೂ ಲೋಕಕ್ಕೂ ಶಾಂತಿಯಾಗುತ್ತದೆ, ಶಾಂತಿ ಸಿಗುತ್ತದೆ ಎನ್ನುವುದರ ಬಗ್ಗೆ ಯಾರೇ ಹೇಳಬೇಕೆಂದು ಮುಂದೆ ಬಂದರೂ ಅದನ್ನು ಕೇಳಿಸಿಕೊಳ್ಳುವುದಿಲ್ಲ. ಮತ್ತೆ ಕೆಲವರು ಕೇಳಿಸಿಕೊಂಡರೂ ಅಳವಡಿಸಿಕೊಳ್ಳಲು ಸಿದ್ಧವಿರುವುದಿಲ್ಲ. ಅಂಥವರು ತುಂಬ ವಿರಳ. ಸತ್ಯವನ್ನು ಅರಿಯದವನು ಸಾಧನೆಯಲ್ಲಿ ನಿಪುಣನಾಗಲಾರ. ಸಾಧನೆ ಮಾಡಿದಂತಹ ಎಲ್ಲರೂ ಗುರುವಾಗಿ ಮುಂದೆ ಬರುವುದಿಲ್ಲ. ಒಂದು ವೇಳೆ ಗುರು ಕೂಲಂಕುಷವಾಗಿ ವಿವರಿಸಿ ಹೇಳಿ ಮಾರ್ಗದರ್ಶನ ಮಾಡಿದರೂ ಅದನ್ನು ಅರಿತು ಆ ದಾರಿಯಲ್ಲಿ ನಡೆಯಲು ಎಲ್ಲರೂ ಸಿದ್ಧರಿರುವುದಿಲ್ಲ. ಆ ಸಾಧನೆಯಲ್ಲಿ ಎಲ್ಲೋ ಕೆಲವರು ಬೇರೆಯವರಿಗೆ ಮಾರ್ಗದರ್ಶನ ಮಾಡುವ ಗುರುಗಳಾಗುತ್ತಾರೆ. ಗುರುಗಳಿಂದ ಬೋಧನೆ ಪಡೆದುಕೊಂಡವರಲ್ಲಿ ಎಲ್ಲೋ ಕೆಲವರು ಮಾತ್ರ ಅದನ್ನು ಅನುಸರಿಸುತ್ತಾರೆ, ಜೀವನಕ್ಕೆ ಅಳವಡಿಸಿಕೊಳ್ಳುತ್ತಾರೆ. ಅದೇನೇ ಆದರೂ ಇದರಲ್ಲಿ ಒಂದು ಕಟು ಸತ್ಯವಿದೆ. ಅದೇ ತತ್ವಶಾಸ್ತ್ರದ ಸಾರ ಪರಿಪೂರ್ಣವಾದ ಶಾಶ್ವತವಾದ ಮನಃಶಾಂತಿಯನ್ನು ಮಾನವರಿಗೆ ಸಿದ್ಧಿಸಿಕೊಳ್ಳಬಹುದಾದ ಸಮಚಿತ್ತವನ್ನು ಸಾಧನೆ ಮಾಡಬಲ್ಲವರು ಜೀವನದ ಅಂತಿಮ ಗುರಿಯನ್ನು ಗುರುತಿಸಬಲ್ಲವರಾಗುತ್ತಾರೆ. ಈ ಸೃಷ್ಟಿಯಲ್ಲಿ ಕಂಡುಬರುವ ಪ್ರತಿಯೊಂದು ಕೂಡ, ಅಂದರೆ ಅದಕ್ಕೆ ಚಲನೆ ಇರಲಿ ಅಥವಾ ಜಡವಾಗಿರಲಿ, ಮನುಷ್ಯನಾಗಿರಲಿ ಇಲ್ಲವೇ ಪ್ರಾಣಿಯಾಗಲಿ, ಜೀವಿಯಾಗಲಿ ಇಲ್ಲವೇ ನಿರ್ಜೀವಿಯಾಗಲಿ, ಯಾವುದೇ ಆಗಿದ್ದರೂ ಸರಿ, ಅದು ಯಾವ ವಿಷಯದಲ್ಲಾದರೂ ಸರಿ, ಅದು ಬದಲಾವಣೆಗೆ ಒಳಪಡಲೇಬೇಕು. ಅಂದರೆ ಬದಲಾವಣೆ ಜಗದ ನಿಯಮ. ಇಲ್ಲಿ ಎಲ್ಲವೂ ಅಳಿಯಬೇಕಾದ್ದೇ. ಇದು ಶಾಶ್ವತ. ಇಲ್ಲಿ ಯಾವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ಇಲ್ಲಿ ಯಾವುದು ಸತ್ಯವಲ್ಲ, ಯಾವುದು ಶಾಶ್ವತವಲ್ಲ. ಈ ವಿಶ್ವದಲ್ಲಿ ಪ್ರತಿಯೊಂದು ಅಳಿಯುವುದೇ ಹೊರತು ಶಾಶ್ವತವಾಗಿ ಏನೂ ಉಳಿಯುವುದಿಲ್ಲ. ಇದು ಕಟು ಸತ್ಯ. ಇದು ಹೇಗೆಂದರೆ, ಕೆಲವೊಮ್ಮೆ ನಾವು ಕನಸಿನಲ್ಲಿ ಏನೇನೋ ನೋಡುತ್ತೇವೆ. ಎಚ್ಚರಗೊಂಡು ನಿಜ ಸ್ಥಿತಿಗೆ ಬಂದು ವಾಸ್ತವವನ್ನು ಗುರುತಿಸುವವರೆಗೂ ಅದನ್ನೇ ನಿಜವೆಂದು ಅದೇ ನಂಬುತ್ತೇವೆ. ಮನುಷ್ಯ ಕನಸಿನಲ್ಲಿದ್ದಾಗ ವಾಸ್ತವವನ್ನು ಮರೆತು ಬಿಟ್ಟಿರುತ್ತಾನೆ. ತಾನು ನಿದ್ರೆಯಲ್ಲಿದ್ದೇನೆ ಎಂಬುದರ ಅರಿವೇ ಅವನಿಗಿರುವುದಿಲ್ಲ. ಕನಸನ್ನೇ ನಿಜವೆಂದುಕೊಳ್ಳುತ್ತಾನೆ. ಕನಸು ಕರಗಿ ನಿದ್ದೆಯಿಂದ ಎಚ್ಚರಾಗುವವರೆಗೂ ಕನಸನ್ನೇ ಸತ್ಯವೆಂದುಕೊಳ್ಳುತ್ತಾನೆ. ಆದರೆ ಎಚ್ಚರಗೊಂಡ ಮರುಕ್ಷಣವೇ ಕನಸು ಕರಗಿ ಹೋಗುತ್ತದೆ. ಅದೇ ರೀತಿ ನಾವು ಅಜ್ಞಾನದ ಸ್ಥಿತಿಯಿಂದ ಎಚ್ಚೆತ್ತು ಆತ್ಮಜ್ಞಾನವನ್ನು ಪಡೆದುಕೊಂಡರೆ ಪ್ರಪಂಚದಲ್ಲಿ ನಮ್ಮ ಸುತ್ತಲೂ ಹೆಣೆದುಕೊಂಡಿರುವ
ಮಿಥ್ಯ ಭ್ರಮೆ ದೂರ ಸರಿಯಲೇಬೇಕು. ಅಜ್ಞಾನದಲ್ಲಿ ಮುಳುಗಿದ ಮನುಷ್ಯ ಪ್ರಪಂಚದಲ್ಲಿ ತನ್ನ ಸುತ್ತ ಸುತ್ತಿಕೊಂಡಿರುವುದನ್ನೆಲ್ಲ ನಿಜವೆಂಬ ಭ್ರಮೆಯಲ್ಲಿರುತ್ತಾನೆ. ಆ ಭ್ರಮೆಯಲ್ಲಿ ಬದುಕುತ್ತಾನೆ. ಆದರೆ ಆತ್ಮಜ್ಞಾನವನ್ನು ಪಡೆದುಕೊಂಡರೆ ಮನುಷ್ಯನಿಗೆ ಆವರಿಸಿಕೊಂಡಿರುವಂತಹ ಅಂಧಕಾರ, ಅಜ್ಞಾನ ತೊಲಗುತ್ತದೆ ಎಂಬುದು ಸತ್ಯ. ನಿಜಕ್ಕೂ ಸತ್ಯವೆಂದರೇನು? ಸತ್ಯವೆಂದರೆ ಸುಸ್ಥಿರವಾದದ್ದು, ಕಟ್ಟಕದಲದೆ ನಿಶ್ಚಲವಾಗಿರುವಂಥದ್ದು. ಅದು ಎಂದೆಂದಿಗೂ ಬದಲಾಗುವುದಿಲ್ಲ. ಸತ್ಯವೆಂಬುದು ನಿನ್ನೆಯೂ ಇತ್ತು, ಈಗಲೂ ಇದೆ, ನಾಳೆಯೂ ಇದ್ದೇ ಇರುತ್ತದೆ. ನನಗಾದರೂ ನಿಮಗಾದರೂ ಯಾರಿಗೇ ಆದರೂ ಈ ಸೃಷ್ಟಿಯಲ್ಲಿ ಯಾರ ದೃಷ್ಟಿಯಲ್ಲಾದರೂ ಸತ್ಯ ಸತ್ಯವೇ. ಅದು ಹೇಗೆಂದರೆ, ಉದಾಹರಣೆಗೆ ಸೂರ್ಯನು ಯಾವುದೇ ಕಾಲದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಋತುವಿನಲ್ಲಿ ಯಾರೇ ನೋಡಿದರೂ ಪೂರ್ವದಲ್ಲಿಯೇ ಉದಯಿಸುತ್ತಾನೆ. ಇದು ಸತ್ಯ. ಆದರೆ ನಿಜ ಹಾಗಲ್ಲ. ನಿನ್ನೆ ಇದ್ದದ್ದು ಇಂದು ಇಲ್ಲದೇ ಇರಬಹುದು. ಅದು ಹೇಗೆಂದರೆ, ಪತ್ನಿ, ಮಕ್ಕಳು, ಮನೆ, ಉದ್ಯೋಗ, ಸ್ನೇಹಿತರು, ಬಂಧು ಬಾಂಧವರು ಮೊದಲಾದವೆಲ್ಲವೂ ನಿಜವೇ. ಆದರೆ ಅದು ನಾವು ಈ ಪ್ರಪಂಚದಲ್ಲಿ ಇರುವ ತನಕ ಮಾತ್ರ. ನಮ್ಮ ಸುತ್ತ ಹೆಣೆದುಕೊಂಡಿರುವಂತಹ ಬಂಧನಗಳು ಸತ್ಯವಾಗಲು ಸಾಧ್ಯವಿಲ್ಲ. ಇದಕ್ಕೆ ಶ್ರೀಕೃಷ್ಣ ಹೇಳುತ್ತಾನೆ, ಯಾವುದಾದರೂ ನಿಶ್ಚಲವಾಗಿದೆಯೋ, ಯಾವುದಾದರೆ ಬದಲಾಗುವುದಿಲ್ಲವೋ ಅದು ಸತ್ಯ. ಅಸತ್ಯವನ್ನು ಅಥವಾ ಸತ್ಯವಲ್ಲದ್ದನ್ನು ಸತ್ಯವೆಂದು ಭಾವಿಸಿ ಭ್ರಮಿಸಿ ಅದರಲ್ಲಿ ಕರಗಿ ಹೋಗುವುದು ನಿಜ. ವಾಸ್ತವವಾಗಿ ನಿಜಕ್ಕೂ ಸತ್ಯಕ್ಕೂ ಇರುವ ವ್ಯತ್ಯಾಸ ಇದೆ. ಸತ್ಯ ಬದಲಾಗದು, ನಿಜ ಬದಲಾಗಬಲ್ಲದು. ಸತ್ಯವಾದ ವಿಶ್ವದಲ್ಲಿ ಮಾನವನ ಜೀವನ ನಿಜ. ಆದರೆ ಜೀವನದಲ್ಲಿನ ಸಂಘಟನೆಗಳು ನಿಜದಂತೆ ಕಾಲಕಾಲಕ್ಕೆ ಬದಲಾಗಲೇಬೇಕು. ಹಾಗೆಯೇ ಸುಖ ದುಃಖಗಳು ಅಸತ್ಯ. ಅವು ಜೀವನದ ಪ್ರತಿ ಹಂತದಲ್ಲೂ ನಿರಂತರವಾಗಿ ಬಂದು ಹೋಗುತ್ತಿರುತ್ತದೆ. ಎಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಹಾಗೆಯೇ ಬಾರದಂತೆ ತಡೆಯಲೂ ಸಾಧ್ಯವಿಲ್ಲ. ಸುಖ ಬಂದಾಗ ಅದನ್ನೇ ಸ್ಥಿರವೆಂದು, ದುಃಖ ಉಂಟಾದಾಗ ಇದೇ ಶಾಶ್ವತವೆಂದು ಭಾವಿಸುತ್ತಾರೆ. ಆದರೆ ಸುಖ ದುಃಖಗಳು ಬಂದು ಹೋಗುವುದು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಬಂದ ಸುಖ ಹಾಗೆ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ, ಹೊರಟು ಹೋಗುತ್ತದೆ. ದುಃಖವೂ ಅದೇ ರೀತಿ. ಈ ದಿನ ದುಃಖ ಸಂಭವಿಸಿದರೆ ಮನುಷ್ಯರಿಗೇನು ಜೀವನ ಪೂರ್ತಿ ದುಃಖದಿಂದಲೇ ಅವರು ಕಳೆಯುವುದಿಲ್ಲ. ತಪ್ಪದೆ ಅದು ಕೂಡ ಬಿಟ್ಟು ಹೋಗುತ್ತದೆ. ಹೀಗೆ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತದೆ ಎಂದು ತಿಳಿದಿದ್ದರೂ ಕೂಡ ಅವುಗಳನ್ನು ಆರೋಪಿಸುವುದರಿಂದ, ಬಂದಂತಹ ಸುಖ ದುಃಖಗಳಿಗೆ ಸ್ಪಂದಿಸಿ ಅದನ್ನೇ ಮೆಲುಕು ಹಾಕುವುದರಿಂದ ಏನು ಪ್ರಯೋಜನ? ಅವು ಅಸ್ಥಿರವೆಂದು, ಅಶಾಶ್ವತವೆಂದು, ಸಹಜ ಸಿದ್ಧವಾಗಿ ಸಂಭವಿಸುವ ಸ್ಥಿತಿಗಳೆಂದು ಅದನ್ನು ಕ್ಷುಲ್ಲಕವಾಗಿ ಪರಿಗಣಿಸಬಹುದಲ್ಲವೇ? ಹಾಗಾಗಿ ಸುಖ ಬಂದಾಗ ಹಿರಿ ಹಿಗ್ಗುವುದು, ದುಃಖ ಬಂದಾಗ ವಿಷಾದಿಸುತ್ತಾ ಕುಗ್ಗಿ ಹೋಗುವುದು ವ್ಯರ್ಥ. ಜೀವನದಲ್ಲಿ ಎರಡು ಧ್ರುವಗಳಂತಿರುವ ಈ ಸುಖ ದುಃಖಗಳನ್ನು ಸಮಾನವಾಗಿ ನಿರ್ವಹಿಸಬೇಕಾದರೆ, ಎರಡನ್ನೂ ಒಂದೇ ಸಮನಾಗಿ ಸ್ವೀಕರಿಸಬೇಕಾದರೆ ಅದಕ್ಕೆ ಅತ್ಯುತ್ತಮ ಮಾರ್ಗ ಒಂದೇ. ಅದೇ ಸಮಚಿತ್ತ ಅಥವಾ ಸಮಭಾವ. ಅಸತ್ಯವನ್ನು ಅಥವಾ ಸುಳ್ಳನ್ನು ಒಪ್ಪಿಕೊಂಡು ಅದರ ಮೇಲೆ ನೆಲೆಯೂರುವುದಕ್ಕಿಂತ ಸ್ಥಿರವಾದ ಶಾಶ್ವತವಾದ ಸತ್ಯ ಯಾವುದು ಇದೆಯೋ ಅದನ್ನು ಗುರುತಿಸಿ ಅದಕ್ಕಾಗಿ ಜೀವಿಸುವುದು ಎಷ್ಟೋ
ಉತ್ತಮವಾದದ್ದು. ಜೀವನದಲ್ಲಿ ಸಂಭವಿಸುವಂತಹ ಸುಖ ದುಃಖಗಳು ಮನುಷ್ಯ ನಿದ್ದೆಯಲ್ಲಿ ಕಾಣುವ ಕನಸಿನಂತೆ. ನಿದ್ದೆಯಿಂದ ಎಚ್ಚೆತ್ತ ಮರುಕ್ಷಣ ಕನಸು ಮಾಯವಾಗುತ್ತದೆ. ಕಾಲ ಕಳೆದಂತೆ ಇವೂ ಕೂಡ ಬದಲಾಗುತ್ತದೆ. ಹೇಗೆಂದರೆ ನೀರಿನ ಮೇಲಿನ ಗುಳ್ಳೆಯಂತೆ. ನಾವು ಇವುಗಳನ್ನು ನಿಭಾಯಿಸಿ ಗಟ್ಟಿಯಾಗಿ ನಿಲ್ಲಬೇಕು. ಮನಸ್ಸನ್ನು ನಮ್ಮ ಹತೋಟಿಗೆ ತರಬೇಕೇ ಹೊರತು ನಿರಂತರ ಅವುಗಳನ್ನೇ ಯೋಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ, ಹಾಗೂ ಅದರಿಂದ ಯಾವುದೇ ಪ್ರಯೋಜನವೂ ಇಲ್ಲ. ಕನಸನ್ನು ನಾವು ಬೇಡವೆಂದು ನಿಲ್ಲಿಸಲು ಹೇಗೆ ಸಾಧ್ಯವಿಲ್ಲ ತಾನೇ? ಹಾಗೆಯೇ ಬರಲಿ ಎಂದು ಆಸೆಪಟ್ಟರೆ ಬರುವುದೂ ಇಲ್ಲ. ಅವು ಸಹಜವಾಗಿ ತನ್ನಷ್ಟಕ್ಕೆ ತಾನು ಬರುತ್ತದೆ, ಬಂದ ಹಾಗೆ ಕರಗಿ ಹೋಗುತ್ತದೆ. ಇದೇ ರೀತಿ ನಮ್ಮ ಜೀವನದಲ್ಲೂ ಸುಖ ದುಃಖಗಳು ಕೂಡ ನಮ್ಮ ಪ್ರಯತ್ನವಿಲ್ಲದೆಯೇ ಅದಾಗಿಯೇ ಜೀವನದಲ್ಲಿ ಬಂದು ಜೀವನವನ್ನು ಇಣುಕಿ ನೋಡಿ ಹೋಗುತ್ತಿರುತ್ತದೆ. ಸುಖ ದುಃಖಗಳನ್ನು ಭರಿಸಬಲ್ಲ ಸಾಧನ ಸಮಚಿತ್ತ ಎನ್ನುತ್ತಿದ್ದೇವೆ. ಹಾಗಾದರೆ ಈ ಸಮಚಿತ್ತವನ್ನು ಹೊಂದಬೇಕಾದರೆ ಏನು ಮಾಡಬೇಕು? ಗೀತೆಯ ಸಾರಾಂಶವನ್ನು ಆಲಿಸುವುದರಿಂದ, ಪ್ರತಿನಿತ್ಯ ಗೀತೆಯನ್ನು ಪಠಿಸುವುದರಿಂದ, ಆಧ್ಯಾತ್ಮಿಕ ವಿಷಯಗಳನ್ನು ನಿರಂತರವಾಗಿ ತಿಳಿದುಕೊಳ್ಳುವುದರಿಂದ, ಹಾಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ಚಿತ್ತವನ್ನು ಸಾಧಿಸಬಹುದಾದಂತಹ ಮಾರ್ಗಗಳು. ಉದಾಹರಣೆಗೆ, ಇನ್ನೊಬ್ಬರು ಹೇಳುವುದನ್ನು ಎಷ್ಟು ಕೇಳಿಸಿಕೊಂಡರೂ ತಾನು ಸ್ವತಃ ಓದದೆ, ನಡೆಯದೆ, ಹಾಡದೆ ಅದು ಅಭ್ಯಾಸಕ್ಕೆ ಬರಲು ಸಾಧ್ಯವಿಲ್ಲ. ವರ್ಷಗಟ್ಟಲೆ ಅಭ್ಯಾಸ ಮಾಡದೆ ಸಾಧಿಸಲು ಸಾಧ್ಯವಿಲ್ಲ. ಅಂದರೆ ಯಾವುದೇ ವಿದ್ಯೆ ಅಥವಾ ಯಾವುದೇ ಪದ್ಧತಿಯಾದರೂ ನಿರಂತರ ಅಭ್ಯಾಸವಿಲ್ಲದೆ ಸಾಧಿಸಲು ಸಾಧ್ಯವಿಲ್ಲ ಎಂದಾಯಿತು. ಹಾಗಿರುವಾಗ ಬ್ರಹ್ಮಜ್ಞಾನವನ್ನು ಹೊಂದಬೇಕಾದರೆ ಎಂತಹ ಸಾಧನೆ ಅನುಸರಿಸಬೇಕು? ನೀವೇ ಯೋಚಿಸಿ. ಈ ಸಮಚಿತ್ತವನ್ನು ನಿಮಿಷಗಳಲ್ಲಿಯೋ ಗಂಟೆಗಳಲ್ಲಿಯೋ ಸಾಧಿಸುತ್ತೇನೆ, ಸಾಧಿಸಬಲ್ಲೆ ಎಂದುಕೊಳ್ಳುವುದು ಮೂರ್ಖತನ. ಹಾಗೇನಾದರೂ ಅಂದುಕೊಂಡರೆ ಅದು ಖಂಡಿತ ಹುಚ್ಚುತನ. ನಿಯಮಬದ್ಧವಾಗಿ ಶ್ರದ್ಧೆ ನಿಷ್ಠೆಯಿಂದ ನಾವು ಮಾಡುವ ಪ್ರಯತ್ನಗಳಿಂದ ಮತ್ತು ಅಭ್ಯಾಸಗಳಿಂದ ಮಾತ್ರ ಸಮಚಿತ್ತವನ್ನು ಸಾಧಿಸಬಹುದು. ನಮ್ಮ ಕೃಷಿ ನಿರಂತರವಾಗಿದ್ದರೆ ತಪ್ಪದೆ ಫಲ ದೊರೆಯುತ್ತದೆ. ಇದರಲ್ಲಿ ನಮ್ಮ ಕೃಷಿ ಎಷ್ಟರ ಮಟ್ಟಿಗೆ ಇರುತ್ತದೆಯೋ ಅದರಿಂದ ದೊರೆಯುವ ಫಲ ಅದಕ್ಕೆ ದುಪ್ಪಟ್ಟು. ಸಮಚಿತ್ತ ಹೊಂದಲು ಯಾವುದೇ ಅಡ್ಡದಾರಿಗಳಿಲ್ಲ. ನಿಯಮಬದ್ಧವಾಗಿ, ಪ್ರಾಮಾಣಿಕವಾಗಿ ನಿರಂತರ ಅಧ್ಯಯನ, ಅಭ್ಯಾಸ ಮತ್ತು ಸಾಧನೆಯೊಂದೇ ಇದಕ್ಕೆ ಮಾರ್ಗ. ಶ್ರೀ ಮಹಾವಿಷ್ಣುವಿನ ಅವತಾರವಾದಂತಹ ಶ್ರೀರಾಮಚಂದ್ರನು ಒಮ್ಮೆ ತಮ್ಮ ಗುರುಗಳಾದ ವಸಿಷ್ಠ ಮಹರ್ಷಿಗಳನ್ನು ಹೀಗೆ ಪ್ರಶ್ನಿಸುತ್ತಾನೆ. ಗುರುದೇವ, ಮನುಷ್ಯನಿಗೆ ಸುಖ ದುಃಖಗಳಿಂದ ಹೊರತಾಗಿ ಜೀವಿಸಲು ಸಾಧ್ಯವಿಲ್ಲವೇ? ಅದಕ್ಕೆ ಮಹರ್ಷಿಗಳು ಉತ್ತರವಾಗಿ, ಹೌದು ಸಾಧ್ಯ ಎನ್ನುತ್ತಾರೆ. ಅದಕ್ಕೆ ವಿವಿಧ ಉದಾಹರಣೆಗಳೊಂದಿಗೆ ವಿವರಿಸುತ್ತಾ, ಒಂದು ತುಕ್ಕು ಹಿಡಿದಂತಹ ಹಿತ್ತಾಳೆಯ ಪಾತ್ರೆಯನ್ನು ಶುಭ್ರಗೊಳಿಸಬೇಕಾದರೆ ನಾವು ಅದನ್ನು ಮೊದಲು ಹುಣಸೆ ಹಣ್ಣಿನಿಂದ ಚೆನ್ನಾಗಿ ಉಜ್ಜುತ್ತೇವೆ. ನಂತರ ನೀರಿನಿಂದ ಶುಭ್ರವಾಗಿ ತೊಳೆಯುತ್ತೇವೆ. ಆಗಲೇ ಅದು ಬಂಗಾರದಂತೆ ಥಳಥಳನೆ ಹೊಳೆಯುತ್ತದೆ. ನಾವು ನಿತ್ಯ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ತಿನ್ನುತ್ತಲೇ ಇರುತ್ತೇವೆ. ಆದರೆ ಅಕ್ಕಿ ಅನ್ನ ಮಾಡಲು ಯೋಗ್ಯವಾದ ಸ್ಥಿತಿಗೆ ಬರಲು ಅದು ಎಷ್ಟು ಹಂತಗಳನ್ನು ದಾಟಬೇಕಾಗುತ್ತದೆ? ಒಮ್ಮೆ ಯೋಚಿಸುವುದಾದರೆ, ಹೊಲದಲ್ಲಿ ಬೆಳೆದ ಭತ್ತವನ್ನು ಕೊಯ್ಲು ಮಾಡಿ
ಕಣದಲ್ಲಿ ಭತ್ತವನ್ನು ಬೇರ್ಪಡಿಸಿ ಭತ್ತದಿಂದ ಹೊಟ್ಟನ್ನು ತೆಗೆದಾಗ ಅದು ಅನ್ನ ಮಾಡಲು ಯೋಗ್ಯವಾದ ಸ್ಥಿತಿಗೆ ಬರುತ್ತದೆ. ಆದ್ದರಿಂದ ಯಾವುದನ್ನಾದರೂ ಅದು ನಮ್ಮ ಉಪಯೋಗಕ್ಕೆ ಬರುವಂತೆ ಮಾಡಿಕೊಳ್ಳಬೇಕಾದರೆ ಸಾಕಷ್ಟು ವಿಧಾನಗಳಲ್ಲಿ ಕೆಲಸ ಮಾಡಿ ಅದನ್ನು ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಮಾರ್ಪಡಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಮನುಷ್ಯನನ್ನು ಆವರಿಸಿಕೊಂಡಿರುವಂತಹ ಅಜ್ಞಾನವೆಂಬ ಹೊಟ್ಟು ಯಾವ ಪ್ರಯತ್ನವೂ ಇಲ್ಲದೆ ನಮ್ಮಿಂದ ಸುಲಭವಾಗಿ ಹೇಗೆ ತಾನೇ ತೊಲಗುತ್ತದೆ? ನಮ್ಮ ಮನಸ್ಸಿನಲ್ಲಿ ಬೇರೂರಿರುವ ಎಷ್ಟೋ ಕಲ್ಮಶಗಳನ್ನು ಸ್ವಚ್ಛಗೊಳಿಸಬೇಕಾದರೆ ನಾವು ಸರಿಯಾದ ಆಧ್ಯಾತ್ಮಿಕ ಜ್ಞಾನದಿಂದ ನಿರಂತರವಾಗಿ ಪ್ರಯತ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಇಂತಹ ನಿರಂತರ ಕೃಷಿಯಿಂದ ಹೃದಯವು ಪರಿಶುದ್ಧವಾಗಿ ಕಲ್ಮಶಗಳು ನಶಿಸಿ ಪರಿಶುದ್ಧ ಭಾವನೆಗಳಿಂದ ಮನಸ್ಸು ನಳನಳಿಸುತ್ತದೆ. ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಮನುಷ್ಯನಲ್ಲೂ, ಪ್ರತಿಯೊಂದು ಸ್ಥಳದಲ್ಲೂ ಭಗವಂತನು ನೆಲೆಸಿದ್ದಾನೆ ಎಂಬುದು ನಿರ್ವಿವಾದವಾದಂತಹ ಸತ್ಯ. ಆಸ್ತಿಕರು ಇದನ್ನು ಹಲವು ಬಾರಿ ಸಾಬೀತುಪಡಿಸಿದ್ದಾರೆ ಎನ್ನುವುದು ನಮಗೆಲ್ಲ ತಿಳಿದೇ ಇದೆ. ಸಾಧನೆಯ ಮೂಲಕ ಮೇಧಾವಿಯಾಗಬಹುದು ಎಂಬ ಸತ್ಯವನ್ನು ನಿಸ್ಸಂಶಯವಾಗಿ ನಮ್ಮ ಧರ್ಮಶಾಸ್ತ್ರಗಳು ರುಜು ಮಾಡಿದೆ. ಅನ್ವೇಷಣೆ ಈ ಪದವೇ ಪರಿಶೋಧನೆಗೆ ಮೂಲ. ಈ ಅನ್ವೇಷಣೆಗೆ ನಿಲುಕದ್ದು ಯಾವುದೂ ಇಲ್ಲ. ಯಾವುದೇ ಫಲವಿಲ್ಲದ ಅನ್ವೇಷಣೆಯೂ ಇಲ್ಲ. ಆದರೆ ನಮ್ಮ ವಿಜ್ಞಾನಿಗಳು ವಿಶ್ವದಲ್ಲಿ ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನು ಅನ್ವೇಷಣಾ ವ್ಯಾಪ್ತಿಗೆ ಪರಿಮಿತಿಗೊಳಿಸಿದ್ದಾರೆ. ಇವರು ಬಾಹ್ಯ ವಸ್ತುಗಳ ಮತ್ತು ವಿಷಯಗಳಿಗಾಗಿಯೇ ಪರಿಶೋಧನೆ ನಡೆಸುತ್ತಿರುತ್ತಾರೆ. ಆದರೆ ನಮ್ಮ ಪ್ರಾಚೀನ ಋಷಿಗಳು ನಮ್ಮ ಕಣ್ಣಿಗೆ ಕಾಣದ ವಿಶ್ವಾಂತರಾಳವನ್ನೂ ದಾಟಿದ ವಿಶಿಷ್ಟ ಸ್ಥಿತಿಯನ್ನು ಹುಡುಕುವ ಸಲುವಾಗಿ ಅನ್ವೇಷಣೆಯನ್ನು ಪ್ರಾರಂಭಿಸಿದರು. ಅಂತಹ ಪ್ರಯತ್ನದಲ್ಲಿ ಅವರು ಪರಿಶೋಧಿಸಿದ ಮಹತ್ತರ ಜ್ಞಾನ ಸ್ಥಿತಿಯೇ ಸಚ್ಚಿದಾನಂದ. ನಾವು ಈ ಪ್ರಪಂಚದಿಂದ ಏನನ್ನೋ ಪಡೆದುಕೊಳ್ಳ ಬಯಸುವುದು, ನಮ್ಮ ಕಣ್ಣಿಗೆ ಹೊರ ಜಗತ್ತಿನಿಂದ ಭೌತಿಕವಾಗಿ ಏನೇ ಕಂಡರೂ, ನಮ್ಮ ಮನಸ್ಸಿನಲ್ಲಿ ನಾವು ಏನೇ ಪಡೆದುಕೊಳ್ಳಲು ಹಂಬಲಿಸುತ್ತಿದ್ದರೂ, ನಮ್ಮ ಮೆದುಳಿನಲ್ಲಿ ನಾವು ಏನನ್ನೇ ನಿರೀಕ್ಷಿಸುತ್ತಿದ್ದರೂ ಅದೆಲ್ಲ ಒಂದಕ್ಕಾಗಿಯೇ, ಅದೇ ವಿಷಯಕ್ಕಾಗಿಯೇ. ಅದೇ ಸಚ್ಚಿದಾನಂದ. ನಮ್ಮಲ್ಲಿ ಮೂಡುವ ಸಂದೇಹಗಳಿಂದ, ನಾವು ಕೇಳುವ ಪ್ರಶ್ನೆಗಳನ್ನು ನಮ್ಮ ಪ್ರಾಚೀನ ಋಷಿಗಳು, ಗುರುಗಳು, ತಪಸ್ವಿಗಳು ಎಷ್ಟೋ ಯೋಚಿಸಿದ್ದಾರೆ. ಅಷ್ಟಕ್ಕೂ ಆ ಪ್ರಶ್ನೆಗಳೇನು? ನಿರಂತರವಾಗಿ ಬದಲಾಗುತ್ತಿರುವ ಈ ಪ್ರಪಂಚದ ಹಿಂದೆ ನಿಂತು ಇದನ್ನು ನಡೆಸುತ್ತಿರುವ ಸರ್ವತಂತ್ರ ಸ್ವತಂತ್ರವಾದ ಸರ್ವಶಕ್ತವಾದ ಸತ್ಯವೇನು? ಅದೇ ದೇವರ? ಹಾಗಾದರೆ ನಿಜಕ್ಕೂ ದೇವರೆಂದರೆ ಏನು? ಭಗವಂತ ಅಥವಾ ದೇವರು ಯಾರು? ಅವನೆಲ್ಲಿದ್ದಾನೆ? ಭಗವಂತನಿಂದಲೇ ಈ ಸೃಷ್ಟಿ ನಿರ್ಮಾಣವಾಗಿದೆ ಎಂದು ನಾವು ಯಾವ ಆಧಾರದ ಮೇಲೆ ಹೇಳೋದು? ಹೀಗೆ ಇಂತಹ ಸಂಕೀರ್ಣವಾದ ಕ್ಲಿಷ್ಟಕರವಾದ ವೇದಾಂತದ ಪ್ರಶ್ನೆಗಳಿಗೆ ನಮ್ಮ ಪ್ರಾಚೀನ ಗುರುಗಳು, ತಪಸ್ವಿಗಳು ಉತ್ತರ ಅನ್ವೇಷಿಸಿದ್ದಾರೆ. ಮೇಲಿನ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ನಾವು ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಒಂದು ಕಪ್ಪು ಹಲಿಗೆಯನ್ನು ತೆಗೆದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಅದು ಒಂದು ಮರವಾಗಿತ್ತು. ಮರದಿಂದ ಒಂದು ಕಾಂಡವನ್ನು ಕತ್ತರಿಸಿ ತೆಗೆದುಕೊಳ್ಳಲಾಗುತ್ತೆ. ಅದು ದಿಮ್ಮಿಯ ಆಕಾರದಿಂದ ಇತ್ತು. ಅದನ್ನು ನಮ್ಮ ಅನುಕೂಲಕ್ಕೆ ಬೇಕಾದ ಆಕಾರಕ್ಕೆ ತರಲು ಅದನ್ನು ಕತ್ತರಿಸಲಾಯಿತು. ನಂತರ ಅದನ್ನು ಚೌಕಾಕಾರದ ಹಲಿಗೆಯ ಆಕಾರಕ್ಕೆ ತಂದು
ಮೇಲ್ಭಾಗವನ್ನು ನುಣುಪಾಗಿ ಮಾಡಿ ಅದಕ್ಕೆ ಕಪ್ಪು ಬಣ್ಣವನ್ನು ಹಚ್ಚಿದಾಗ ಅದು ಬರೆಯಲು ಬಳಸುವ ಕಪ್ಪು ಹಲಿಗೆಯಾಗಿ ಮಾರ್ಪಟ್ಟಿತು. ಒಂದು ವೇಳೆ ಆ ಕಪ್ಪು ಹಲಿಗೆಯನ್ನು ಸುಟ್ಟು ಹಾಕುತ್ತೇವೆ ಎಂದುಕೊಳ್ಳೋಣ. ಆಗ ಅದೇನಾಗುತ್ತದೆ? ಬೂದಿಯಾಗಿ ಮಾರ್ಪಡುತ್ತದೆ. ಕೆಲ ಸಮಯದ ಹಿಂದೆ ಅದು ಕಪ್ಪು ಹಲಿಗೆಯಾಗಿದ್ದಿದ್ದು ನಿಜ. ಆದರೆ ಕಪ್ಪು ಹಲಿಗೆ ನಿರಂತರ ಎಂದೆಂದಿಗೂ ಅದೇ ರೂಪದಲ್ಲಿ ಇರುತ್ತದೆ ಎಂಬುದು ಸತ್ಯವಲ್ಲ. ಒಂದು ಮರದ ದಿಮ್ಮಿಯನ್ನು ಮನುಷ್ಯ ವಿವಿಧ ಪ್ರಕ್ರಿಯೆಗಳಿಗೆ ಒಳಪಡಿಸಿ ಅದನ್ನು ಒಂದು ಕಪ್ಪು ಹಲಿಗೆಯನ್ನಾಗಿಸಿದ್ದಾನೆ. ಹೀಗೆ ಬದಲಾವಣೆಗೆ ಒಳಗಾಗಿ ಹಂತ ಹಂತವಾಗಿ ಆಕಾರ, ಹೆಸರು, ರೂಪವನ್ನು ಬದಲಾಯಿಸಿಕೊಳ್ಳುತ್ತಾ ಮರದ ದಿಮ್ಮಿಯಿಂದ ಹಲಿಗೆ, ಹಲಿಗೆಯಿಂದ ಕಪ್ಪು ಹಲಿಗೆಯಾಗಿ ಅದನ್ನು ಸುಟ್ಟಾಗ ಬೂದಿಯಾಗಿ ಮಾರ್ಪಟ್ಟಿತ್ತು. ಸುಟ್ಟಾಗ ಉಳಿದ ಬೂದಿಯನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದರಲ್ಲಿ ಅಣುಗಳು, ಪರಮಾಣುಗಳು ಕಾಣಿಸುತ್ತದೆ. ಈ ಅಣು ಮತ್ತು ಪರಮಾಣುಗಳನ್ನು ಪ್ರತ್ಯೇಕಿಸಿ ಪರಿಶೀಲಿಸಿ ಹತ್ತಿರದಿಂದ ನೋಡಿದರೆ ಆ ಅಣು ಮತ್ತು ಪರಮಾಣುಗಳ ಸುತ್ತುತ್ತಿರುವ ಸೂಕ್ಷ್ಮ ಕಣಗಳನ್ನು ನಾವು ನೋಡಬಹುದು. ವಿಜ್ಞಾನಿಗಳ ವೈಜ್ಞಾನಿಕ ಸಂಶೋಧನೆ ಪ್ರಕಾರ ಪರಿಗಣಿಸಿದರೆ ಆ ಬೂದಿಯನ್ನು ವಿಭಜಿಸುತ್ತಾ ಹೋದರೆ ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ಸ್ಥಿತಿಗೆ ಬೆರೆತು ಹೋಗುತ್ತದೆ. ಹೀಗೆ ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ಬೆರೆತು ಹೋದ ಸರ್ವಶಕ್ತಿಯನ್ನು ವೇದಾಂತ ಜ್ಞಾನಿಗಳು ಸಂಪೂರ್ಣ ಶಕ್ತಿ ಎನ್ನುತ್ತಾರೆ. ಈ ಪರಿಶುದ್ಧವಾದ ಸರ್ವಶಕ್ತಿಯು ಆ ರೂಪದಿಂದ ಬದಲಾಗುವುದಿಲ್ಲ. ನಾವು ಯಾವುದೇ ವಸ್ತುವನ್ನು ಯಾವುದೇ ಆಕಾರದಲ್ಲಿ ತೆಗೆದುಕೊಂಡು ಅದರ ರೂಪ ಮತ್ತು ಹೆಸರನ್ನು ಬೇರೆ ಬೇರೆ ಸ್ಥಿತಿಗಳಿಗೆ ಅದನ್ನು ಬದಲಾಯಿಸಿದರೂ, ಎಷ್ಟೇ ರೂಪಗಳು ಬದಲಾದರೂ ಅಂತಿಮವಾಗಿ ವಸ್ತು ಶುದ್ಧ ಶಕ್ತಿಯ ಶೂನ್ಯವಾಗಿಯೇ ಇರುತ್ತದೆ. ಅಂದರೆ ಶೂನ್ಯದಲ್ಲಿ ಬೆರೆತು ಹೋಗುತ್ತದೆ ಎನ್ನುವುದು ಸತ್ಯ. ಈ ಸಂಪೂರ್ಣ ಶಕ್ತಿಯಿಂದಲೇ ವಿಶ್ವದಲ್ಲಿ ಪ್ರತಿಯೊಂದು ಹುಟ್ಟುತ್ತದೆ ಮತ್ತೆ ಅದರಲ್ಲಿಯೇ ಲೀನವಾಗುತ್ತದೆ. ಏನೇ ಆದರೂ ಅಂತಿಮವಾಗಿ ಆ ಅಂತಿಮ ಶಕ್ತಿಯಾಗಿಯೇ ಮಾರ್ಪಾಟಾಗಬೇಕು. ಈ ಸರ್ವಶಕ್ತಿಗೆ ಹೆಸರಿಲ್ಲ, ಆಕಾರವಂತೂ ಮೊದಲೇ ಇಲ್ಲ. ಇದಕ್ಕಿಂತ ಮೇಲಾಗಿ ಇದು ಈ ಅನಂತದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಅನಂತಾನಂತ ರೂಪದಲ್ಲಿ ವ್ಯಕ್ತವಾಗುತ್ತಿರುತ್ತದೆ. ಈ ಸರ್ವಶಕ್ತಿಯನ್ನೇ ಆಧ್ಯಾತ್ಮಿಕ ಜ್ಞಾನಿಗಳು ಸತ್ ಎಂದು ಕರೆದದ್ದು. ಅದು ಶಾಶ್ವತವಾದದ್ದು, ಸುಸ್ಥಿರವಾದದ್ದು. ಸತ್ ಎಂದರೆ ವಿಶ್ವದೆಲ್ಲೆಡೆ ಆದಿಯಿಂದ ಅಂತ್ಯದವರೆಗೂ ವ್ಯಾಪಿಸಿರುವ ಸಂಪೂರ್ಣವಾದಂತಹ ಶಕ್ತಿ. ತನ್ನಿಷ್ಟ ಬಂದ ರೀತಿಯಲ್ಲಿ, ತನ್ನಿಷ್ಟ ಬಂದ ಆಕಾರದಲ್ಲಿ, ಇಷ್ಟ ಬಂದ ಹೆಸರಿನಲ್ಲಿ ಕರೆಸಿಕೊಳ್ಳುವ ಈ ಸರ್ವಶಕ್ತಿಯು ಹೊಂದುವ ಅನೇಕ ಬದಲಾವಣೆಗಳಿಂದ ಮನುಷ್ಯನ ಮಾನಸಿಕ ವಿಧಾನದಲ್ಲಿ ವಿವಿಧ ರೀತಿಗಳಲ್ಲಿ ಮಾರ್ಪಾಟುಗಳು ಹೊಂದುತ್ತದೆ. ಹೊರನೋಟಕ್ಕೆ ಕಾಣುವ ಒಬ್ಬ ಸ್ತ್ರೀ ರೂಪವನ್ನು ಕುರಿತಾಗಿ ಪ್ರಸ್ತಾಪಿಸುವುದಾದರೆ, ನಾವು ಆಕೆಯನ್ನು ನೋಡುವುದಕ್ಕೂ ಮೊದಲೇ ಆಕೆಯ ವ್ಯಕ್ತಿತ್ವದ ಬಗ್ಗೆ ನಾವು ಒಂದು ಅಭಿಪ್ರಾಯಕ್ಕೆ ಬಂದಿದ್ದರೆ, ನಾವು ಆಕೆಯನ್ನು ಮೊದಲ ಬಾರಿಗೆ ನೋಡಿದಾಗ ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಮ್ಮ ಕಣ್ಣಿಗೆ ಆಕೆಯ ರೂಪ ಗೋಚರಿಸುತ್ತದೆ. ನಿಜವಾದ ಸತ್ಯ ನಿರಂತರ. ಬೆಳಕಿನ ರೇಖೆಗಳ ಮುಂದೆ ಬಣ್ಣದ ಕನ್ನಡಿಗಳನ್ನಿಟ್ಟು ಗಮನಿಸಿ. ಸಹಜವಾಗಿ ಆಯಾ ಬಣ್ಣದ ಕನ್ನಡಿಯಿಂದ ಕಾಣಿಸುವ ಬಣ್ಣ ಅದರದ್ದೇ ಆಗಿರುತ್ತದೆ. ವಾಸ್ತವವಾಗಿ ಬೆಳಕಿಗೆ ಯಾವುದೇ ನಿರ್ದಿಷ್ಟವಾದಂತಹ ಬಣ್ಣವಿಲ್ಲ.
ಕನ್ನಡಿಗೆ ಬೇರೆ ಬೇರೆ ಬಣ್ಣಗಳನ್ನು ಲೇಪಿಸಿದ್ದರಿಂದ ಅದಕ್ಕೆ ಲೇಪಿಸಿದ ಬಣ್ಣಕ್ಕೆ ಅನುಸಾರವಾಗಿ ಅದು ಕಾಣಿಸುತ್ತದೆ ಹೊರತು ನೈಸರ್ಗಿಕವಾದ ಬಣ್ಣ ಒಂದೇ. ಅದೇ ರೀತಿ ಆಧ್ಯಾತ್ಮಿಕವಾದಿಗಳು ಹೇಳುವ ಸತ್ ಎನ್ನುವುದು ವಿವಿಧ ರೀತಿಯಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದ್ದರೂ ಅದಕ್ಕೆಲ್ಲ ಮೂಲ ಸತ್ ಮಾತ್ರವೇ. ಈ ಸತ್ ಅಗಾಧವಾಗಿ ವ್ಯಾಪಿಸಿರುವ ಪ್ರಪಂಚವನ್ನೇ ನಾವು ಅನೇಕ ವಿಧಗಳಿಂದ ಅನೇಕ ರೀತಿಯಿಂದ ನಮ್ಮ ಕಣ್ಣುಗಳಲ್ಲಿ ನೋಡುತ್ತೇವೆ. ಕಣ್ಣಿಗೆ ಕಾಣುವ ಸಾವಿರಾರು ವಿಷಯಗಳ ಹಿಂದಿರುವ ವಿಶ್ವದಲ್ಲಿ ಲೀನವಾದ ಸರ್ವಶಕ್ತಿಯೇ ಸತ್. ಕಣ್ಣಿಗೆ ಕಾಣಿಸುವ ಪ್ರಪಂಚವನ್ನು ಲೀನ ಮಾಡಿಕೊಂಡಿರುವ ಈ ಸತ್ ನಿತ್ಯ ಶಕ್ತಿ, ಅಥವಾ ಇದು ಮಾತ್ರವೇ ಸತ್ಯ, ನಿತ್ಯ. ಈ ಸತ್ ಎಂದರೇನು? ನಿತ್ಯ ಶಕ್ತಿ ಎಂದರೇನು? ಬ್ರಹ್ಮಜ್ಞಾನ ಎಂದರೇನು? ಬ್ರಹ್ಮನೆಂದರೇನು? ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳಬೇಕಾದರೆ ವಿಶ್ವಶಕ್ತಿಯ ಹಿಂದಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಕುರಿತಾದ ಸಂಪೂರ್ಣ ತಿಳುವಳಿಕೆ ಹೊಂದಬೇಕು. ಅಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸ್ವತಃ ನಮ್ಮಲ್ಲಿ ನಮಗೆ ಆಗುವ ಅನುಭವಗಳಿಗೆ ಶಾಶ್ವತ ಹಾಗೂ ಸತ್ಯವೆಂದರೇನು ಎನ್ನುವ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ. ಒಮ್ಮೆ ನಮ್ಮಲ್ಲಿ ಶಾಶ್ವತ ಮತ್ತು ಸತ್ಯವನ್ನು ತಿಳಿಯುವಂತಹ ಜ್ಞಾನ ಉಂಟಾದರೆ ಬದಲಾಗುತ್ತಿರುವ ಬಾಹ್ಯ ಪ್ರಪಂಚದಲ್ಲಿ ಅನೇಕ ನಿಜದಲ್ಲಿ ನಾನು ಏನು, ನಾನು ಯಾರು ಎಂಬ ಸಾಕ್ಷಾತ್ಕಾರವನ್ನು ನಾವೇ ಪಡೆದುಕೊಳ್ಳಬಹುದು. ಯಾವಾಗಲಾದರೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಸಫಲರಾಗುವುದಿಲ್ಲ. ಅದೇ ಕ್ಷಣ ನಮಗೆ ಅರಿತುಕೊಂಡ ಕ್ಷಣವೇ ನಮಗೆ ಸತ್ ಚಿತ್ ಆನಂದ, ಅಂದರೆ ಸಚ್ಚಿದಾನಂದ ಅನುಭವಕ್ಕೆ ಬರುತ್ತದೆ. ಅದೇ ಮನುಷ್ಯ ಬಯಸಬೇಕಾದ ಸಮೃದ್ಧಿ, ಸಂಪತ್ತು, ಐಶ್ವರ್ಯ. ಈ ಸಚ್ಚಿದಾನಂದ ಸ್ಥಿತಿಯಲ್ಲಿ ಬ್ರಹ್ಮಜ್ಞಾನ ಮತ್ತು ಆತ್ಮಜ್ಞಾನದ ವಿಶೇಷವಾದ ಲಕ್ಷಣಗಳು ಅವಿನಾಭಾವವಾಗಿ ಹೆಣೆದುಕೊಂಡಿದೆ. ಹೇಗೆ ಬೆಂಕಿಯಲ್ಲಿ ಬೆಳಕು, ಶಾಖ ಮತ್ತು ದಹನ ಶಕ್ತಿ ಅವಿಭಾಜ್ಯವಾಗಿ ಅಡಗಿದೆಯೋ ಅದೇ ರೀತಿ ಸತ್, ಚಿತ್ ಮತ್ತು ಆನಂದ ಬ್ರಹ್ಮನಲ್ಲಿ ಹೆಣೆದುಕೊಂಡಿದೆ. ಈ ಮೂರು ಗುಣಗಳಿಂದ ಕೂಡಿಕೊಂಡಿರುವ ಬ್ರಹ್ಮ ಪ್ರಕಾಶದ ಬಗ್ಗೆ ನಾವು ಇಲ್ಲಿಯವರೆಗೆ ಸಾಕಷ್ಟು ಮಾತನಾಡಿದ್ದೇವೆ. ಬ್ರಹ್ಮ ಪ್ರಕಾಶ ಒಂದು ಶುದ್ಧ ಸ್ವಯಂ ಪ್ರಕಾಶಿಸುವ ಕಾಂತಿಪುಂಜ. ಅಂತಹ ಬ್ರಹ್ಮ ಪ್ರಕಾಶವನ್ನು ಚಿತ್ರದಂತೆ ಸ್ಪಷ್ಟವಾಗಿ ನೋಡಬಲ್ಲವರು ಇದ್ದಾರೆ. ಆದರೆ ಪ್ರತಿಯೊಬ್ಬರೂ ಬ್ರಹ್ಮನನ್ನು ಕುರಿತು ತಿಳಿದುಕೊಳ್ಳಬೇಕು. ಅದೇ ಜೀವನದ ನಿಜವಾದ ಗುರಿ ಎಂದು ಭಾವಿಸಬೇಕು. ಆ ಧ್ಯೇಯ ಸಾಧಿಸುವುದೇ ಜೀವನದ ಲಕ್ಷ್ಯವಾಗಿರಬೇಕು. ಹುಟ್ಟಿದ ಪ್ರತಿಯೊಂದು ಮನುಷ್ಯನೂ ಸತ್ಯ ಮತ್ತು ಶಾಶ್ವತವಾದ ಬ್ರಹ್ಮಕ್ಕಾಗಿ ಹುಡುಕಾಟ ಮಾಡಬೇಕು. ಲೌಕಿಕ ಬಂಧನಗಳಿಂದ ಉಂಟಾಗುವ ಸುಖ ದುಃಖಗಳು ತಾತ್ಕಾಲಿಕವಾದದ್ದು ಎಂದು ನಾವು ಈ ಹಿಂದೆ ಅರಿತುಕೊಂಡಿದ್ದೇವೆ. ಬ್ರಹ್ಮಾನಂದ ಶಾಶ್ವತವಾದ ಸತ್ಯ ಎಂದು ಕೂಡ ಗುರುತಿಸಿದ್ದೇವೆ. ಸನಾತನವಾದ ಸತ್ಯವೇ ಬ್ರಹ್ಮವೆಂದು ಅರಿತುಕೊಂಡಿದ್ದೇವೆ. ಅನ್ವೇಷಣೆ ಕಲಿತಾಗ ಮನುಷ್ಯ ಹೊಂದುವ ಸತ್ಯ ಹಾಗೂ ಶಾಶ್ವತ ಸ್ಥಿತಿ ಸಂಪೂರ್ಣ ಜ್ಞಾನವೆಂದು, ಇದು ನಿರ್ಮಲವಾದ ಶಕ್ತಿ ಸಾಧನವೆಂದು ಅರಿತುಕೊಳ್ಳಬೇಕು. ವಿವಿಧ ಹಂತಗಳನ್ನು ದಾಟಿ ನಾನಾ ಜನ್ಮಗಳ ನಂತರ ಜೀವಿಗೆ ಮನುಷ್ಯ ಜನ್ಮ ಲಭಿಸುತ್ತದೆ. ಈ ಮಾನವ ಜನ್ಮ ಒಂದು ವರ ಮತ್ತು ಪುಣ್ಯ. ಈ ಮಾನವ ಜನ್ಮ ಜೀವಿಯನ್ನು ದೈವ ಸಾನ್ನಿಧ್ಯಕ್ಕೆ ಸೇರಿಸಬಲ್ಲ ಸಾಧನ, ಮೋಕ್ಷ ಮಾರ್ಗಕ್ಕೆ ಸೋಪಾನ. ಅಂದರೆ ಜೀವನ ಮುಕ್ತಿಯನ್ನು ಸಾಧಿಸಲು
ದೇವರು ಜೀವಿಗೆ ಕೊಟ್ಟಿರುವ ಒಂದು ಅವಕಾಶವೇ ಮಾನವ ಜನ್ಮ. ಆದರೆ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿರುವುದಿಲ್ಲ. ಇದನ್ನು ತಿಳಿಸುವ ಸಲುವಾಗಿಯೇ ಶ್ರೀಕೃಷ್ಣನು ಜೀವನದ ರಹಸ್ಯಗಳನ್ನು ಮತ್ತು ಬ್ರಹ್ಮಾಂಡದ ಸೂಕ್ಷ್ಮಗಳನ್ನು ಭಗವದ್ಗೀತೆಯ ರೂಪದಲ್ಲಿ ಕೂಲಂಕುಷವಾಗಿ ಬೋಧಿಸಿದ್ದಾನೆ. ಮಾನವ ಜನ್ಮಕ್ಕೆ ಅಗತ್ಯವಾದ ಪರಿಪೂರ್ಣವಾದ ಆತ್ಮಜ್ಞಾನದ ಸಾರವನ್ನೊಳಗೊಂಡಿರುವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವುದೇನೆಂದರೆ, ನಾನು ಎಲ್ಲವನ್ನೂ ಸಾಧಿಸಿದೆನೆಂದು ಹಿರಿಹಿರಿ ಹಿಗ್ಗಿ ಬೀಗಬೇಡ. ಅಂದುಕೊಂಡದ್ದು ಸಾಧಿಸಲಾಗಲಿಲ್ಲವೆಂದು ಖಿನ್ನನಾಗಬೇಡ. ಲೌಕಿಕ ಪ್ರಪಂಚದಲ್ಲಿ ನೀನು ಪಡೆದುಕೊಳ್ಳುವ ಸಂತೋಷದಲ್ಲಿ ನಿನ್ನನ್ನು ನೀನು ಅತಿಯಾಗಿ ತೊಡಗಿಸಿಕೊಂಡು ಸಂಭ್ರಮಿಸುವುದನ್ನು ಬಿಟ್ಟುಬಿಡು. ನೀನು ನಿನ್ನದು ಎಂದುಕೊಂಡಿದ್ದನ್ನು ಕಳೆದುಕೊಂಡಾಗ ಚಿಂತಿಸಬೇಡ. ಈ ಬಂಧನಗಳು ಹೋಗುವ ಪ್ರಾಪಂಚಿಕ ವಿಷಯಗಳು. ಲೌಕಿಕ ಸಂಪತ್ತು ನಮ್ಮ ಸಾಧನೆಗೆ ಎಲ್ಲದರಲ್ಲೂ ಗೆಲುವುಂಟು ಮಾಡುವಂತಿರಬೇಕು. ಆಕಾಶದೆತ್ತರಕ್ಕೆ ಬೆಳೆದಿದ್ದೇನೆ ಎಂದಾಗಲಿ, ಇಲ್ಲವೇ ಸೋಲಿಗೆ ಹತಾಶನಾಗಿ ಪಾತಾಳಕ್ಕೆ ಕುಗ್ಗಿ ಹೋಗುವುದಾಗಲಿ ಬೇಡ. ಏನೇ ಬಂದರೂ ಸಮವಾಗಿ ಸ್ವೀಕರಿಸು. ಸುಖ ದುಃಖಗಳನ್ನು ಸಮಾಂತರವಾಗಿ ಭಾವಿಸು. ಜೀವನವೆನ್ನುವುದು ಯುದ್ಧಭೂಮಿಯಾದರೆ ಜೀವನದಲ್ಲಿ ಎದುರಾಗುವ ಪ್ರತಿ ಸಮಸ್ಯೆಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿಯನ್ನು ಮೈಗೂಡಿಸಿಕೊ. ಅದಕ್ಕೆ ತಕ್ಕಂತೆ ನಿನ್ನನ್ನು ನೀನು ಸಿದ್ಧ ಮಾಡಿಕೊ. ಒಮ್ಮೆ ನೀನು ಸಮಚಿತ್ತವನ್ನು ಸಾಧಿಸಿದ್ದೇ ಆದರೆ ನಿನ್ನಲ್ಲಿ ನೀನು ಮಾಡುವ ಕೆಲಸದಿಂದಾಗಲಿ ನಿನ್ನ ನಡವಳಿಕೆಯಿಂದಾಗಲಿ ಭಯ, ಪಶ್ಚಾತ್ತಾಪ ಮತ್ತು ಪಾಪಭೀತಿ ಇರುವುದಿಲ್ಲ. ನಮಗೆ ನಾವು ಮಾಡುವ ಕೆಲವೊಂದು ಕೆಲಸಗಳನ್ನು ತುಂಬ ಶ್ರದ್ಧೆ, ಆಸೆ, ನಂಬಿಕೆ, ವಿಶ್ವಾಸದಿಂದ ಮಾಡುತ್ತೇವೆ. ನಾವು ಮಾಡುತ್ತಿರುವ ಕೆಲಸದಿಂದ ತನಗೆ ಒಳ್ಳೆ ಕೀರ್ತಿ, ಪ್ರಶಸ್ತಿ ಸಿಗಲೆಂದು, ಅದು ಪುಣ್ಯ ಕೆಲಸವೆಂದು, ಇದರಿಂದ ನನಗೆ ಹೆಚ್ಚು ಸಂತೋಷ ಹೊಂದಬಹುದೆಂದು ಗಾಢವಾದ ವಿಶ್ವಾಸವಿರುತ್ತದೆ. ಹಾಗೆಯೇ ಮತ್ತೆ ಕೆಲವು ಕೆಲಸಗಳನ್ನು ಮಾಡಲು ಮುಂದಾದಾಗ ಅಥವಾ ಅಂಥ ಪರಿಸ್ಥಿತಿಗಳು ಒದಗಿದಾಗ ಇದು ಪಾಪದ ಕೆಲಸವೆಂದು, ಇದು ತಪ್ಪೆಂದು, ಇದರಿಂದ ದುಃಖ ಉಂಟಾಗುವುದೆಂದು, ಇದರಿಂದ ಪಾಪ ಮೂಟೆ ಕಟ್ಟಿಕೊಳ್ಳುತ್ತಿದ್ದೇನೆಂದು ಭಾವಿಸುತ್ತೇವೆ. ಒಳಗೊಳಗೆ ಅಂಜಿಕೆ, ಅನುಮಾನಗಳಿಂದ ಪೇಚಾಡುತ್ತೇವೆ. ಆದರೆ ಈ ಪಾಪ ಪುಣ್ಯಗಳ ಕುರಿತಾಗಿ ನಮ್ಮಲ್ಲಿ ಮೂಡುವ ಆಲೋಚನೆಗಳಿಗೆ ಕಾರಣ ನಮ್ಮಲ್ಲಿ ಮೂಡುವ ಸುಖ ದುಃಖಗಳೇ. ಈ ಸುಖ ದುಃಖಗಳಿಗೆ ಸಂಬಂಧಿಸಿದ ಭ್ರಮೆಯೇ ನಮ್ಮಲ್ಲಿ ಪಾಪ ಪುಣ್ಯಗಳ ಆಲೋಚನೆಗಳನ್ನು ಪ್ರೇರೇಪಿಸುತ್ತದೆ. ಈ ರೀತಿ ಆಗುವುದು ಸಾಮಾನ್ಯ ಜನರಲ್ಲಿ ಮಾತ್ರ. ಆದರೆ ಸಮಚಿತ್ತವನ್ನು ಸಾಧಿಸಿದವರನ್ನು ಪಾಪ ಪುಣ್ಯಗಳು ಭಯಪಡಿಸಲಾರದು, ಪ್ರಲೋಭನೆಗೆ ಒಳಪಡಿಸಲಾರದು. ಆದುದರಿಂದಲೇ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ, ಏತಕ್ಕಾಗಿ ಪಾಪ ಪುಣ್ಯಕ್ಕೆ ಇಷ್ಟೊಂದು ಒತ್ತು ಕೊಡುವೆ? ಸಮಚಿತ್ತದಿಂದ ನೀನು ನನ್ನನ್ನೇ ಹೊಂದಬಲ್ಲೆ. ನಾನೆಂದರೆ ಯಾರು? ನಾನು ಅಗಾಧವಾದ ಬ್ರಹ್ಮಾಂಡದ ಮೂಲ. ಸಮಚಿತ್ತವನ್ನು ನೀನು ಸಾಧಿಸಿದ್ದೇ ಆದರೆ ಅದು ನಿನ್ನನ್ನು ಪಾಪಗಳಿಂದ ಕಾಪಾಡುತ್ತದೆ. ಏಕೆಂದರೆ ಸಮಚಿತ್ತ ಸಾಧಿಸಿದವನು ಎಂದಿಗೂ ಅಪರಾಧಿಯಾಗಲಾರ, ಅವನು ಅಪರಾಧ ಮಾಡಲಾರ. ಇನ್ನು ಈ ಪಾಪ ಮತ್ತು ಪುಣ್ಯ, ಇದರ ಆಲೋಚನೆ ಮತ್ತು ಈ ಕಲ್ಪನೆ ನಮಗೆ ಎಲ್ಲಿಂದ ಬರುತ್ತದೆ? ಸಾಮಾನ್ಯವಾಗಿ ಎಲ್ಲರೂ ಚಿಕ್ಕ ಮಕ್ಕಳಿಗೆ ಬಾಲ್ಯದಿಂದಲೂ ಪಾಪ ಪುಣ್ಯಗಳ ಬಗ್ಗೆ ಹೇಳುತ್ತಲೇ ಇರುತ್ತಾರೆ.
ಇದರಿಂದ ಮಕ್ಕಳು ಏನಾದರೂ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆ ಅಕಸ್ಮಾತಾಗಿ ಅಥವಾ ವಯೋಸಹಜವಾಗಿ ತಪ್ಪು ಮಾಡಿದರೆ ತಾನು ಪಾಪಿ ಎಂದು ಮಾನಸಿಕವಾಗಿ ನರಳುತ್ತಾರೆ. ಈ ರೀತಿ ಮಕ್ಕಳನ್ನು ಪಾಪದ ಹಿಂದೆ ದೂಡುವುದು ಒಳ್ಳೆಯದಲ್ಲ. ಇದಕ್ಕೆ ಬದಲಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಮಚಿತ್ತವನ್ನು ಕಲಿಸಿದ್ದೇ ಆದರೆ ಪಾಪ ಪುಣ್ಯಗಳ ನಡುವಿನ ವ್ಯತ್ಯಾಸವನ್ನು ಸ್ವತಃ ಅವರೇ ಅರಿತುಕೊಳ್ಳುತ್ತಾರೆ. ವಿರುದ್ಧ ಧ್ರುವಗಳಂತಹ ಪಾಪ ಪುಣ್ಯಗಳ ನಡುವಿನ ವ್ಯತ್ಯಾಸವನ್ನು ಸ್ವತಃ ಗುರುತಿಸುವುದರಿಂದ ದೀರ್ಘಕಾಲದವರೆಗೆ ಅವುಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಈಜು ಕಲಿತ ವ್ಯಕ್ತಿ ಪ್ರವಾಹಕ್ಕೆ ಎದುರಾಗಿ ಈಜಲು ಹೇಗೆ ಭಯಪಡುವುದಿಲ್ಲವೋ ಹಾಗೆಯೇ ಸಮಚಿತ್ತವನ್ನು ಹೊಂದಿದ ಮನುಷ್ಯ ಸುಖ ದುಃಖ ಹಾಗೂ ರಾಗ ದ್ವೇಷಗಳ ನಡುವೆ ಇರುವ ವ್ಯತ್ಯಾಸವನ್ನು ಗುರುತಿಸಿ ಅದನ್ನು ಜಯಿಸುತ್ತಾನೆ. ಅಷ್ಟೇ ಅಲ್ಲ, ಸಮಭಾವದಿಂದ ಪಾಪ ಪುಣ್ಯಗಳೆಂಬ ಮಿತಿಯನ್ನು ಹಾಗೂ ಅದು ಉಂಟು ಮಾಡುವ ಭ್ರಮೆಯನ್ನು ನಿವಾರಿಸಿಕೊಳ್ಳುತ್ತಾನೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರು ದತ್ತಾತ್ರೇಯಾರ್ಪಣಮಸ್ತು.